ಹಾಯ್ ಹಲೋ ನಮಸ್ಕಾರ ರೀ. ಇವತ್ತು ನಾನು ಹಿಂಗೆ ಟೇಸ್ಟಿ ದೋಸೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೇನೆ ರೀ. ಒಂದು ಗ್ಲಾಸ್ ತೊಗೋದ್ರಿ, ಅರ್ಧ ಗ್ಲಾಸ್ಲೆ 2 ಗ್ಲಾಸ್ ಅಕ್ಕಿ ಹಾಕೋದ್ರಿ, ಮತ್ತು ಹೆಸರು ಬೇಳೆ 1 ಗ್ಲಾಸ್ ಹಾಕೋದ್ರಿ, ಕಡಲೆಬೇಳೆ ಅರ್ಧ ಗ್ಲಾಸ್ ಹಾಕೋದ್ರಿ, ಮತ್ತು ರೀ ಅರ್ಧ ಗ್ಲಾಸ್ಲೆ ಅರ್ಧ ಗ್ಲಾಸ್ ಉದ್ದಿನ ಬೇಳೆ ಹಾಕೋದ್ರಿ. ಇವತ್ತನ್ನೆಲ್ಲ ಕುಡಿಸಿ 2ರಿಂದ 3 ಸತಿ ಸ್ವಚ್ಛ ಹಂಗೆ ತೊಳೆಯೋದ್ರಿ. ಇವತ್ತನ್ನೆಲ್ಲ ತೊಳೆದ್ರಿ 4ರಿಂದ 5 ತಾಸು ನೆನೆ ಹಾಕಿರ ಭೀ ನಡ್ತೈತ್ರಿ. ಇಲ್ಲಾಂದ್ರೆ ನೀವು ಹರ್ವೇತ್ ನಾಷ್ಟ ಮಾಡೋರಿದ್ರೆ ಅಂದ್ರೆ ರೀ ಓವರ್ ನೈಟ್ ಭೀ ನೆನೆ ಹಾಕಬಹುದ್ರಿ. ಇವತ್ತಿನ ರೀ 8 ತಾಸು ಆದ ಕೂಡಲೇ ರುಬ್ಬೋದ್ರಿ. ರುಬ್ಬುತ್ತ ಮುಂದೆ ರೀ ಮೆಣಸಿನ್ಕಾಯಿ ರೀ, ಬೆಳ್ಳುಳ್ಳಿ ರೀ, ಕೊತ್ತಂಬರಿ ರೀ, ಜೀರಿಗೆ, ಅಲ್ಲ ಎಲ್ಲ ಹಾಕಿ ರುಬ್ಬೋದ್ರಿ. ಸ್ವಲ್ಪ ಹಾಕೋದ್ರಿ. ನೀವು ನಾರ್ಮಲ್ ದೋಸೆಗೆ ಹೆಂಗೆ ರುಬ್ತಿರ್ಲಾಕ್ರಿ ಅದೇ ಥರ ರುಬ್ಬೋದ್ರಿ. ನಮ್ಗೊಂದು ಸ್ವಲ್ಪ ಕಲರ್ ಚೇಂಜ್ ಬೇಕಾಗಂತಲೇ ರೀ ನಾವು ಕೆಂಪು ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡೇವ್ರಿ. ನಿಮಗೆ ರೀ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಭೀ ನೀವು ರುಬ್ಕೋಬೋದ್ರಿ. ಈ ಹಿಟ್ಟಿಗೆ ಎಷ್ಟು ಆಗ್ತೈತೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಹಂಗೆ ಒಂದು ಚಿಟಿಕೆ ಸೋಡಾ ಹಾಕೋದ್ರಿ. ಮತ್ತು ಅದನ್ನು ಚಂದಂಗೆ ಮಿಕ್ಸ್ ಆಗೋ ಹಂಗೆ ತಿರುಗೋದ್ರಿ. ಇವನ್ನೆಲ್ಲ ಚಂದಂಗೆ ಮಿಕ್ಸ್ ಮಾಡಿರಿ. ತೆವೆ ಸ್ವಲ್ಪ ಕಾಯಕ್ಕೆ ಇಟ್ರಿ. ನೀರು ಚುಮ್ಕಿಸ್ರಿ ದೋಸೆ ಹಾಕ್ಬೇಕ್ರಿ. ನೀವು ನಾರ್ಮಲ್ ಅಕ್ಕಿ ದೋಸೆ ಹೆಂಗೆ ಮಾಡ್ತಿರ್ಲಕ್ರಿ ಹಂಗೆ ಇವತ್ತಿನ ಭೀ ಮಾಡೋದ್ರಿ. ಇವು ದೋಸೆ ಒಳಗೆ ರೀ ಜೀರಿಗೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ರೀ ಹಂಗೆ ತಿಂದ್ರೆ ಭೀ ಟೇಸ್ಟ್ ಹತ್ತೈತ್ರಿ. ಇಲ್ಲಾಂದ್ರೆ ರೀ ಚಟ್ನಿ ಸಾಂಬಾರು ಜೊತೆ ತಿಂದ್ರೂ ಟೇಸ್ಟ್ ಹತ್ತೈತ್ರಿ. ಹಿಂಗೆ ಉಳಿದಿರೋ ದೋಸೆಗಳನ್ನು ಎಲ್ಲನೂ ಮಾಡ್ಕೋದ್ರಿ. ಇವಾಗ ಬಿಸಿ ಬಿಸಿ ದೋಸೆ ಚಟ್ನಿ ಸಾಂಬಾರು ಜೊತೆ ತಿನ್ನೋಕೆ ಟೇಸ್ಟ್ ಹತ್ತೈತ್ರಿ. ಮತ್ತು ರೀ ನಂದು ಫೇವ್ರೇಟ್ ಟಿಫಿನ್ ಬಾಕ್ಸ್ ರೆಸಿಪಿ ರೀ. ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ರೀ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.